ಅದು ನಿನ್ನೊಳಗೈತಿ ನಳಗೈತಿ ತಾಯಿಯರು ನಿಜ ದೇವರನ್ನು ತಾಯಿ ತಂದೆಯರು ನಿಜ ದೇವರನ್ನು ಕುರಿತು ನಡಿಬೇಕು ಅದು ನಿನ್ನೊಳಗೈತಿ ಅದು ನಿನ್ನೊಳಗೈತಿ ತಂಗಿ ಚೋಳ ಕಡದ್ರಂತೆ ಮಾಡಕತ್ತೀರಿ ಇದೊಂದು ತಪ್ಪ ತಾಯಿ ತಂದಿ ನಿಜ ದೇವರ ಈ ಪೂರ ಪದ್ಯದೊಳಗೆ ಇದೊಂದು ನುಡಿ ತಪ್ಪಾಗ್ಯದ ಯಾರು ಬರ್ತಾರ ಮರ ಹೆಂಗ ತಪ್ಪಾಗ್ಯದ್ರಿಪ್ಪ ತಾಯಿ ತಂದಿ ಹೇಳ್ತಾರನ್ರಿ ಹೆಂಡ್ರು ಹೇಳ್ಬೇಕು ತಾಯಿ ತಂದಿ ಸೇವೆ ಮಾಡತ್ ಹೇಳಕತ್ತಾರ ತಪ್ಪು ಹೇಳಕತ್ತಾರ ಹೌದು ಹೆಂಡ್ರು ಸೇವೆ ಮಾಡಂದ್ರ ಕಬಲದಿನಪ್ಪ ಹೆಂಡ್ರು ಸೇವೆ ಮಾಡಂತಂದ್ರ ಹೌದು ನೀ ಹೌದು ಬಿಡು ನೀ ಹೆಂಡತಿ ಕಂಪನಿ ಅವನ ಅದಿ ನೀನು ಯಾಕಂದ್ರೆ ನಿನ್ನೆ ನಮಗ 11 ಗಂಟೆಗೆ ಇಲ್ಲಿ ಹಿರಿಯರು ಫೋನ್ ಹಚ್ಚಿದ್ರು ಏನಂತ ನಮ್ಮ ಊರಿಗೆ ಭಜನಾಕ್ ಬರ್ಬೇಕು ಅಂತ ಹೇಳಿಕೆಸಿಂದ ಹಾ ಹಾ ಕರೆ ಅಡವತ್ತಿನಾಗ ನೀ ಫೋನ್ ಎತ್ತಿಲ್ಲ ಅನ್ಕೊಂಡಿದ್ದೆ ಅವಾಗ ಯಾಕ ಫೋನ್ ಹತ್ತೋಲ್ಲ ಅಂತ ಹೇಳಿಕೆಸಿಂದ ಓಡ್ಕೋತ ನಿಮ್ ಮನೆಗೆ ಬಂದೆ ಹಾ ಹಾ ಹಳೆಯ ಮಾತ್ರ ಭಜನಾಕ್ ಓದನಾಕತ್ತಾನ ಹಾ ಇವತ್ತೊಂದ್ ದಿವ್ಸ ಹೋಗಿ ಬರ್ತೇನೆ ಅಂತೇಳಿ ಉದ್ದಕ್ಕೆ ಅಕ್ಕನ ಕಾಲಿಗೆ ಬಿದ್ದಿದ್ನಿ ನೀ ಇವತ್ತೊಂದ ದಿವ್ಸ ಹೋಗ್ತೀನಿ ಹಾರಿಗೆ ಹೋಗುದು ಅಂತ ಹೇಳಿ ಉದ್ದಕ್ಕೆ ಕಾಲು ಹಿಡ್ಕೊಳಕತ್ತಿದ್ದಕ್ಕೆ ನೀ ಹೆಂಡತಿ ಕಂಪನಿ ಒಳಗೆ ನನ್ನ ಸಂಜೆನ ಗೊತ್ತಾಗ್ಯದ ಈಗ ಹೆಂಗೆ ಹೆಂಡತಿ ಹೆಚ್ಚರಪ್ಪ ಅಲ್ರಿ ಏನಾಗ್ಯದಪ್ಪ ಮನುಷ್ಯನಿಗೆ ಆಯುಷ್ಯ ಎಷ್ಟದಪ್ಪ ಅಂದ್ರೆ ಒಂದು 100 ಅದಾವ್ರಿಪ್ಪ ಭಗವಂತ ಒಂದು 100 ಕೊಟ್ಟಾನ 100 ಕೊಟ್ಟಾನ್ರಿ ಹೌದರಿಪ್ಪ ರಾಯಲ್ ಎನ್ಫೀಲ್ಡ್ ಗಾಡಿನ ಕೊಟ್ಟನ ಅದ್ರಾಗ ಹೋಗಿ ಜಲ್ದಿ ಮುಗಿಬಹುದು 50ಕ್ಕೆ ಬಂದದ 50ಕ್ಕೆ ಬಂದದ ಆಯುಷ್ಯ 100 ಅದ ಹೇಳಪ್ಪ ಮುಂದೆ ಏನಾಗಿದೆ ಹೇಳಿ ಅಲ್ಲ ಆಯುಷ್ಯ 100 ಇರೋಲ್ಲಕ ತಾಯಿ ತಂದಿ ನಿಜ ದೇವ್ರಂತ ಪೂಜೆ ಮಾಡ್ರಿ ಅಂತ ಹೇಳ್ಯಾರ ಅವ್ರು ಮಾತು ಕರೆಯದಪ್ಪ ಮತ್ತ ಅಲ್ಲಪ್ಪ ಈಗ ಹೆಂಡತಿನ ಮಾಡಿರ್ತಾರ ನಮಗ ಮಾಡ್ಯಾರಲ್ಲ ಚಲೋ ಮಾಡ್ಯಾರ ಲಕ್ಷ ಕೊಟ್ಟ ಹೆಂಡತಿನ ಮಾಡ್ಯಾರ ಮಾಡ್ಯಾರಲ್ಲ ಚಲೋ ಮಾಡ್ಯಾರ ನಾವು ತಾಯಿ ತಂದಿದ ಪೂಜೆ ಮಾಡ್ಕೊತಾರ ಹೆಂಡ್ರಿ ಯಾಕೆ ಹೇಳ್ಯಾರ ನಮ್ಮನ್ನ ಏನ್ ಮಾಡ್ತಾರ ಮಾಸ್ತರ ಇವಾಗ ಏನಾಗ್ಯದಪ್ಪ ಅಂದ್ರ 100 ವರ್ಷನೊಳಗ ತಾಯಿ ತಂದೆ ಕರ್ತವ್ಯ ಎದ್ದಾನಪ್ಪ ಅಂತಂದ್ರ 25 ವಯಸ್ಸನ ಇವನ ಜ್ವಾಕಿ ಜತನ ಮಾಡಿ ಚಂದನೊಂದು ಹೆಂಡತಿ ತಗೊಂಡು ಏನ ಅವ್ರ ಮನೆಯಿಂದ ಸುಸ್ಲತ್ತಿಂದ ಅವ್ರದ ವರದಕ್ಷಿಣೆ ತಗೊಂಡು ಅವ್ರದ ಬಂಗಾರ ತಗೊಂಡು ಹೆಂಡತಿ ಉಡಿಯೋದೊಳಗ 25 ವರ್ಷಕ್ಕೆ ಹಾಕಿದ್ರು ಅಂತಂದ್ರ 75 ವರ್ಷ ತಂದೆ ತಾಯಿ ಕರ್ತವ್ಯ ಅಲ್ಲಿಗೆ ಮುಗಿತು ಹಿಂದಕ್ಕೆ 75 ವರ್ಷ ಉಳಿದು ಇದ್ರ ಈ ಹೊತ್ನಾಗ ಇದು ಎಲ್ಲಿ ತೋರ್ಸೋತಿ ಎಲ್ಲಿ ಬಿದ್ದು ಹೋಗ್ಕೋತು ಏನ್ ಮಾಡ್ತೋತಿ ವಾದ ಕೂಲೆ ಗಳಕಕ್ಕೆ ನೀರು ಕೊಡ್ಬೇಕು ಬಿಸಿ ರೊಟ್ಟಿ ಮಾಡ್ಬೇಕು ಬಟ್ಟಿ ತೊಳಿಬೇಕು ಇದೆಲ್ಲ ಮಾಡ್ತಾರ ನನ್ನ ಹೆಂಡತಿನ ಹೆಚ್ಚ ತಿಳಿಸಿದೀವ ಸಂಜೆಲೇನೋ ಕಾಲ್ ಬೀಳ್ತಾನ ಮತ್ತ ಮುಂಜಾನೆ ಕಾಲ್ ಬೀಳತಾನ ಇವ ಮತ್ತೊಂದು ಮಾತು ನೀವು ಒಂದಿನ ತಿಳಿಸಿ ಹೇಳ್ರಿಪ್ಪ ಇವಾಗ ಏನಾಗ್ಯದಪ್ಪ ಅಂತ ಕೇಳಿದ್ರ ಏನಾಗ್ಯದ್ರಿಪ್ಪ ನಮ್ಮ ಕಾಕ 75 ವರ್ಷ ಹೆಂಡತಿ ಕೈಯಾಗ ಬಂದು ಬಾಳ ಬೇಕಾಗ್ಯದ 25 ವರ್ಷ ತಾಯಿ ತಂದಿ ಕರ್ತವ್ಯ ಅಟ್ಟೆ ಅದ ಅವ್ರ ಹೆಂಗ್ ದೊಡ್ಡವ್ರು ಅಂತ ಹೇಳ್ತಾನೆಪ್ಪ ತಾಯಿ ತಂದಿನ ಮರ್ತಾನ ಹೌದಲ್ಲ ನೀವು ಒಳ್ಳೆ ಮಾತು ಹೇಳಾಕತ್ತೀರಿ ಹೌದಲ್ಲ ಯಾಕಂದ್ರ ಮನಿಗೆ ಹೋದಾಗ ಬಿಸಿನೀರ್ ಕಾಸಿ ಕೊಡ್ತೇವೆ ಬೆಳ್ಳಗಾಗ್ಯದ ಇದ್ರ ಮಾತು ನಾ ಕೇಳಬೇಕಾಗ್ಯದ ಮಾಸ್ತರ ಹೇಳಿದ್ರೆ ಹೆಚ್ಚಾಗಿದ್ದಿದ್ರ ಕರೆಯದ್ರ ಒಂದ್ ಮಾತು ನೆನಪಿಗೆ ಬರ್ತದ ಏನ್ ಬರ್ತದ್ರಿಪ್ಪ ಇವತ್ತ ನಮ್ಮ ಸಿದ್ಧನಾಥ ಭಜನಾ ಅಕ್ಕವ್ರು ಕೂಡ ಬಂದೇವ್ ತಿಳ್ಕೊಬೇಕ ಬಂದೇವಲ್ರಿಪ್ಪ ಕಾಕರ್ ಕರ್ಕೊಂಡ್ ಬಂದಾರ ಇವತ್ತ ಜೇರ್ ಕರ್ತ ಪಗಾರ ಕೊಡ್ಲಾರ್ದೆ ಹಂಗೆ ಹೋಗ್ಬಿಡ್ಲಿಕ್ಕೆ ಅಕ್ಕ ಹೆಂಗ್ ಹೇಳ್ತಿದ್ದು ಒಟ್ಟಕ್ಕೆ ಅಕ್ಕ ನೋಡು ರಾತ್ರಿ 2ಕ್ಕೆ ಬಂದ್ ಅವ್ರು ಹೇಳಿದ್ರು 1 ಗಂಟೆಗೆ ಬಂದು ಚಾಲು ಮಾಡಂತ ಹೇಳಿದ್ರು ಕರೆ ನಾವ್ 2ಕ್ಕೆ ಬಂದು ಚಾಲು ಮಾಡ್ಯಾವ ಕರೆ ಪಗಾರ ಕೊಡೋದೇ ಇಲ್ಲ ಅವರು ಪಗಾರ ಕೊಡ್ಲಿಕ್ಕಪ್ಪ ಅಂತಂದ್ರೆ ಏನ್ ಅಕ್ಕದಪ್ಪ ಅಂದ್ರೆ ಹೆಚ್ಚು ತಿಳಿತದ ಇಲ್ಲಿ ಇದ್ರ ಟಪ್ಪಿಗೆ ಹೋದ ಕೇಸಿಂದ ಹಳ್ಳಕ್ಕೆ ಬೀಳ್ತದ ಆದ್ರೆ ಮಾಸ್ತರ ತಾಯಿ ಅನ್ನಕ್ಕೆ ದೊಡ್ಡಕ್ಕಿದಾಳ ಹೆಂಗ್ ದೊಡ್ಡಕ್ಕಿದಾಳಪ್ಪ ಅಂತ ಕೇಳಿದ್ರ ಏನೋ ಈ ಕೋಳೂರು ಗ್ರಾಮಕ್ಕೆ ಬದನಾಕ್ ಹೋಗಿದ್ದೀನಿ ಅವ್ವ ಅಲ್ಲಿ ಮಂದಿ ಬಾಳ ಕೂಡಿತ್ತು ಸುಂದರವಾಗಿರ್ತಕ್ಕಂತ ಪದ್ಯನ ಹಾಡ್ದೆ ಅಂತ ಕೇಳಿದ್ರ ತಾಯಿ ರೊಕ್ಕ ಕೇಳಂಗಿಲ್ಲ ಮಂದಿ ಒಳಗ ನನ್ನ ಹೆಸರು ತಂದೆಯಲ್ಲ ಮಗನೇ ಅಂತ ಡುಬ್ಬ ತೆಪ್ಪಸ್ತಳ ಹಿತ್ತಾಕಿ ಮಗ ನಿಂತ ನೀ ಹಾಡಿದಿ ಹಿತ್ತಾಕಿ ಮಗಳು ಹಾಡಿದಲ್ಲ ಅಂತ ತಿಳ್ಕೊಂಡು ತಾಯಿ ಬಾಳ ಖುಷಿ
ಪಡ್ತಾಳ ನೆದರ್ ತೆಗಿತಾಳ ದೃಷ್ಟಿ ಆಗ್ಯದ ಮಗನಿಗೆ ತಿಳ್ಕೊಂಡು ಕರೆ ಹೇಳ್ತಾರೆ ಹೆಂಡತಿ ರೊಕ್ಕ ಓದು ಕೊಡ್ಲಿಕ್ಕೆ ನೀನು ಲಟ್ಟಿ ಒಂದೇ ಸಾವಿರ ರೂಪಾಯಿ ನೀವು ಒಯ್ದು ಕೊಡ್ಲಿಕ್ಕಪ್ಪ ಅಂದ್ರೆ ಬೆಲ್ಲೊಳಗೆ ಬೆನ್ನ ಹತ್ತಾವ್ ಕಾಕ ತಿಳ್ಕೊ ಮೊದಲ ಇದ್ರಾಗ ಯಾರು ದೊಡ್ಡವ್ರು ಯಾರು ದೊಡ್ಡವರು ಅದಕ್ಕೆ ಅದೆಲ್ಲ ನೀವ್ ಅಂದಿದ್ದ ಬರಬರಿ ಆಗ್ತದೆ ಹೌದಲ್ಲಿಪ್ಪ ಒಂಬತ್ತು ತಿಂಗಳ ಜಾಕಿ ಜತನ ಮಾಡಿ ಹೊಟ್ಟೆ ಹಡಿಲಿಕ್ಕಂದ್ರ ಅದಕ್ಕೆ ಮಗನಿಗೆ ಏನ್ ಹೇಳ್ತಾಳ ತಾಯಿ ಏನ್ ಹೇಳ್ತಾರಿಪ್ಪ ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಆಹಾ ತೆಂಗಿನಕಾಯಿ ತಿಣೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ಅಂತ ಹೇಳ್ತಾರ ಹೌದಲ್ಲ ಅದಕ್ಕ ತಾಯಿ ಕರ್ತವ್ಯ ಬಹಳ ದೊಡ್ಡದದ ಆ ಋಣವನ್ನ ತಾಯಿ ತಂದಿ ಋಣ ಮುಡಿಸ್ಲಾಕ ಯಾರಿಂದನೂ ಆಗಿಲ್ಲಪ್ಪ ಯಾರಿಂದೂ ಆಗಿಲ್ಲ ಪ್ರಕಾರ ಇವ ನನ್ನ ಹೆಂಡತಿ ಮಾಡ್ಯಾಳ ಇಡ್ಲಿ ವಡ ತಿಂದ ಆಗ್ಯ ನೀವ ಪ್ಲಾಸ್ಟಿಕ್ ವಡ ನಿನಗೇನು ಗೊತ್ತದ ತಾಯಿ ಮಹಿಮಾ ಇನ್ನಾರ ತಿಳ್ಕೋ ಗಾಟ ಬೆಳಗಾಗ್ಯಾವ ಇನ್ನಾರ ತಿಳ್ಕೊಂಡು ಸ್ವಲ್ಪ ಸೇವಾ ಮಾಡಿನ ತಾಯಿ ಅದಾಳ ಮುಂದೆ ಏನಾಗ್ತೀವ ಹೇಳ್ತಾರಿಪ್ಪ ಮಾತೃದೇವ ಭವ ಪಿತೃದೇವ ಭವ ಮಾತೃದೇವ ಭವ ಪಿತೃದೇವ ಭವ ಎನ್ನುತ್ತ ಸಾಗಬೇಕು ಸೋಸಿ ತಿಳಿಬೇಕು ಅದು ನಿನ್ನೊಳಗೈತಿ ಮಾನವ ಬೇರ ಧರ್ಮದ ಸಾರ ಮಾನವ ಬೇರ ಧರ್ಮದ ಸಾರ ಸೋಸಿ ನಡಿಬೇಕು ಅದು ನಿನ್ನೊಳಗೈತಿ ಸರ್ವ ಧರ್ಮಗಳ ಸಾಮರ್ಥ್ಯ ದೃಷ್ಟಿ ಸರ್ವ ಧರ್ಮಗಳ ಸಾಮರ್ಥ್ಯ ದೃಷ್ಟಿ ಗಟ್ಟಿಯಾಗಿ ಹಿಡಿಬೇಕು ಚಂದಾಗಿ ಹಾಡಬೇಕು ಅದು ನಿನ್ನೊಳಗೈತಿ ಇಸ್ಮೈಲ ಕಡಲಿ ಕವನ ಬರೀತಾರ ಇಸ್ಮೈಲ ಮೂರ್ತಿಗೆ ಕವನ ಬರೀತಾರ ಚಂದಾಗಿ ಹಾಡಬೇಕು ಅದು ನಿನ್ನೊಳಗೈತಿ